ಎಲ್ರಿಗೂ ನಮಸ್ಕಾರ. ಸವಿ ಸವಿ ನೆನಪು ಸಾವಿರ ನೆನಪು. ಗ್ರಾಸರಿ ಶಾಪ್ಗೆ ಏನೋ ತೊಗೊಂಬ ಅಂತಂದರೆ ನಾನು ನನ್ನ ತಂಗಿ ಇನ್ನೇನೋ ತೊಗೊಂಬಂದ್ವಿ. ಅಷ್ಟಕ್ಕೂ ನಾನು ಸವಿ ಸವಿ ನೆನಪು ಅಂತ ಏನಕ್ಕೆ ಹಾಡು ಹೇಳಿದೆ ಅಂದರೆ, ನಾನು ಶಾಪ್ ಮಾಡಿರೋ ಈ ವಸ್ತುಗಳನ್ನ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಈ ವಿಡಿಯೋದಲ್ಲಿ ಮಾತ್ರ ಫನ್ನು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ನನ್ನ ಕಸಿನೋ ಸರ್ಪ್ರೈಸಾಗಿ ನನ್ನ ಮನೆಗೆ ಬಂದ್ಲು ಅಂತ ಹೇಳಿಬಿಟ್ಟು ನಾನು ಅವಳಿಗೆ ಸರ್ಪ್ರೈಸ್ ಗಿಫ್ಟನ್ನು ಗ್ರಾಸರಿ ಶಾಪಿಂದ ತೊಗೊಂಬಂದು ಕೊಟ್ಟಿದ್ದೀನಿ. ಅದೇನು ಅಂತ ನೀವೇ ನೋಡ್ತಾ ಇದ್ದೀರಾ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಈ ಥರ ಒಂದು ಗಿಫ್ಟ್ ಬರ್ತಾಯಿತ್ತು, ಅಂಗಡಿಗಳಲ್ಲಿ ಸಿಗೋದು. ಒಂದು 5 ರೂಪೀಸ್ ಕೊಟ್ಟರೆ ಒಂದು ಮಸ್ತಾಗಿರೋ ಗಿಫ್ಟ್ನ ಕೊಡೋರು. ಒಳಗಡೆ ಏನಿರುತ್ತೋ ಅಂತ ಕ್ಯೂರಿಯಾಸಿಟಿ ಉಕ್ಕಿ ಉಕ್ಕಿ ಹರಿಯೋದು. ಕ್ರೇಜಿ ಥಿಂಗ್ ಅಂದರೆ ನೋಡಿ, ಆ 5 ರೂಪೀಸ್ಗೆ ಆ ಗಿಫ್ಟ್ ರಿಬ್ಬನ್ ಆಗಿರ್ಬೋದು, ಆ ಗಿಫ್ಟ್ ರ್ಯಾಪ್ ಮಾಡಿರೋ ರೀತಿ ಆಗಿರ್ಬೋದು, ಎಷ್ಟು ಅಮೇಝಿಂಗ್ ಆಗಿ ಮಾಡ್ತಾರೆ. ನನಗೆ ಚಿಕ್ಕ ವಯಸ್ಸಲ್ಲಿ ಇರೋ ಕ್ಯೂರಿಯಾಸಿಟಿ ಇವಾಗಲೂ ಕೂಡ ಅದೇ ಥರನೇ ಕಂಟಿನ್ಯೂ ಆಗ್ತಾ ಇದೆ. ಒಳಗಡೆ ಗಿಫ್ಟ್ ಏನು ಹಾಕಿರ್ತಾರೆ, ಏ ಬಂತು ಯಪ್ಪ ಗುರು, 200 ರೂಪಾಯಿ ನೋಟ್ ಹಾಕ್ಬಿಟ್ರು, 5 ರೂಪಾಯಿ ಗಿಫ್ಟ್, 200 ರೂಪಾಯಿ. ಲಿಟ್ರಲಿ ನಾನು ನನ್ನ ತಂಗಿ ಕ್ರೇಸ್ ಹಾಕೋದ್ವಿ. ಒಂದು ನಿಮಿಷಕ್ಕೆ ಇಬ್ಬರು ಶಾಕ್ ಹೋಗೋದ್ವಿ. 200 ರೂಪಾಯಿ ನೋಟ್ ಲಿಟ್ರಲಿ ಹಾಕ್ಬಿಟ್ಟಿದಾರ ಅಂತ. ನನಗೆ ಬೇರೆ ಬ್ರಹ್ಮಾಂಡ ಗುರುಜಿ ಡಿಸೆಂಬರ್ ತಿಂಗಳಿಗೆ ಒಳ್ಳೆ ಲಕ್ ಕುಲಾಯಿಸುತ್ತೆ ಅಂತ ಹೇಳ್ಬಿಟ್ಟಿದ್ರು. ನಾನು 5 ರೂಪಾಯಿ ಗಿಫ್ಟಿಗೆ 200 ರೂಪಾಯಿ ನಿಜವಾಗ್ಲೂ ಬಂದೇ ಬಿಡ್ತೇನಪ್ಪ, ಲಕ್ ಬಂದೇ ಬಿಡ್ತೇನಪ್ಪ ಅಂತ ಕನ್ಫ್ಯೂಸ್ ಆಗೋಗ್ಬಿಟ್ಟೆ. ಅಮೇಝಿಂಗ್ ಮೊಮೆಂಟ್ ಅದು ನಿಜವಾಗ್ಲೂ. ನೆಕ್ಸ್ಟ್ ನೋಡಿ, ನನಗೆ ಈ ಒಂದು ಗೋಲ್ಡನ್ ವಾಚ್ ಏನಿತ್ತು ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಇದ್ರ ಬೆಲೆ ಏನೋ ಒಂದು 2 ಕೋಟಿ ಇರ್ಬೋದು. ಇದನ್ನು ನೋಡಿದ ತಕ್ಷಣ ಫಸ್ಟ್ ನಂಗೆ ತೊಗೊಬೇಕು ಅಂತ ಅನಿಸ್ತು, ತೊಗೊಂಡೇ ಬಿಟ್ಟೆ. ನೋಡಿ, ಈ ಥರ ಎಲ್ಲ ಫನ್ನಿ ಮೂಮೆಂಟ್ಸ್ನ ಮತ್ತೆ ರೀಕ್ರಿಯೇಟ್ ಮಾಡಬೇಕ್ಲಿ. ಚಿಕ್ಕ ವಯಸ್ಸಲ್ಲಿ ಮಾತ್ರ ಕೆಲವೊಂದನ್ನು ಮಾಡಬೇಕು, ಅದಾದಮೇಲೆ ಬಿಟ್ಬಿಡ್ಬೇಕು ಅಂತ ಅದೆಲ್ಲ ಇರಬಾರ್ದು. ಮಾಡಬೇಕು ಅನ್ಸಿದ್ರೆ ಯಾವುದಾದ್ರೂ ಮೂಮೆಂಟೇ ನೀವು ಎಂಜಾಯ್ ಮಾಡ್ತಾ ಇರಬೇಕು. ಇದು ತುಂಬ ಸೀರಿಯಸ್ ವಿಚಾರ ನೋಡಿ. ರಾಜ ಮಹಾರಾಜರುಗಳು ಯುದ್ಧ ಮಾಡಿ ನಮ್ಮ ಭಾರತಕ್ಕೆ ಸ್ವತಂತ್ರ ತಂದುಕೊಟ್ಟಂತಹ ಕತ್ತಿ ಇದೆ. ಈ ಕತ್ತಿಯಲ್ಲಿ ನಮ್ಮ ತಂಗಿ ಇವತ್ತು ಚಾಕ್ಲೇಟ್ ತಿಂತಾವಳೆ. ಎಸ್, ಅವಾಗವಾಗ ಲೈಫಲ್ಲಿ ಈ ಥರ ಫನ್ನಿ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾಗಲೇ ಈ ಒಂದು ಡಿಪ್ರೆಷನ್ನು, ಸ್ಯಾಡ್ ಮೂಮೆಂಟ್ಸು, ಲೋ ಮೂಡು ಅದರಿಂದ ಎಲ್ಲ ಹೊರಗಡೆ ಬರೋಕ್ಕೆ ಸಾಧ್ಯ. ಸೊ ಬಿ ಹ್ಯಾಪಿ.